ಇಂದ್ರ, ಸ್ವಲ್ಪನೂ ಮನುಷ್ಯತ್ವ ಅನ್ನೋದೇ ಇಲ್ವಲ್ಲ ನಿಂಗೆ? ಆ ಹುಡುಗಿನ ಕಂಡ್ರೆ ಯಾಕೆ ಹಿಂಗಾಡ್ತೀಯ? ಹೌದು, ನನಗೆ ಮನುಷ್ಯತ್ವ ಇಲ್ಲ. ನಿಮಗಿದೆ ಅಲ್ವಾ? ನಿಮಗಿರೋ ಮನುಷ್ಯತ್ವದ ಕಣ್ಣಲ್ಲಿ ಒಂದೇ ಒಂದು ಸರ್ತಿ ನನ್ನ ಮಗಳನ್ನ ನೋಡಿ. ಅವಳ ಕಣ್ಣೀರು ನಿಮಗೆ ಕಾಣಿಸ್ತಾ ಇಲ್ಲ ಅಲ್ವಾ? ಬರೀ ಅಥವಾ ಕಣ್ಣೀರು ಮಾತ್ರ ಕಾಣಿಸ್ತಿದೆ ನಿಮಗೆ. ಹಾಗಲ್ವೇ ಇಂದ್ರ, ನಮ್ಮ ಮಗಳ ಜೀವನ ಹೀಗಾಗೋಕ್ಕೆ ಒಂದು ಅರ್ಥದಲ್ಲಿ ಅವಳು ಕಾರಣ, ನಾವುಗಳು ಕಾರಣ. ಸುಬ್ಬುಗೆ ಮದುವೆ ಇಷ್ಟ ಇದೆಯೋ ಇಲ್ವೋ ಅಂತ ಒಂದು ಮಾತು ಕೇಳದೆ ಅವನ ತಂಗಿ ಮದುವೆ ಅಂತ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸಿ ಅವ್ನು ಬಲವಂತವಾಗಿ ಮದುವೆಗೆ ಒಪ್ಸೋದ್ವಲ್ಲ, ಇದು ತಪ್ಪಲ್ವೇನೆ? ನೋಡ್ರಿ, ಈ ಕಂತೆ ಪುರಾಣಗಳೆಲ್ಲ ನನ್ನ ಹತ್ರ ಇಟ್ಕೋಬೇಡಿ ನೀವು. ನನ್ನ ಮಗಳು ಈ ಮನೇಲಿ ಕಣ್ಣೀರು ಹಾಕ್ತಿದ್ದಾಳೆ ಅಂದಮೇಲೆ ಆ ಮನೆ ಮಗಳು ಇಲ್ಲಿ ಸಂತೋಷವಾಗಿರಕ್ಕೆ ನಾನ್ ಬಿಡಲ್ಲ ಅಷ್ಟೇ. ಇಂದ್ರ, ಇದು ತುಂಬಾ ಕೆಟ್ಟ ಬುದ್ಧಿ ಕಣೆ. ಹೌದು, ನನ್ನನ್ನ ಕೆಟ್ಟವಳು ಅಂತಾನೆ ಇಟ್ಕೊಳ್ಳಿ. ನನ್ನ ಮಗಳ ಪಾಲಿಗೆ ಯಾರ್ಯಾರು ಕೆಟ್ಟವರಾದ್ರೋ ಅವ್ರ ಎಲ್ಲರೂ ಪಾಲ್ಗೂ ನಾನ್ ಕೆಟ್ಟವಳು ಅಷ್ಟೇ. ಅಲ್ವೇ ಇಂದ್ರ, ನಮ್ಮ ಮಗಳ ಜೀವನ ಹೀಗಾಗೋದಕ್ಕೂ ಆ ಹುಡುಗಿಗೂ ಏನೇ ಸಂಬಂಧ? ಅವಳು ನಮ್ಮ ಮಗ ಪ್ರೀತಿಯಿಂದ ಮದುವೆ ಆಗಿರೋ ಹುಡುಗಿ, ನಮ್ಮ ಮನೆ ನಂದಾದೀಪ ಕಣೆ. ಅವಳೇನಿ ಮನೆ ನಂದಾದೀಪ ಅಲ್ಲಪ್ಪ, ನಮ್ಮ ಮನೆಗೆ ಬಿದ್ದಿರೋ ಬೆಂಕಿ ಅವಳು. ಸುಮ್ಮನೆ ಇರ್ತೀರಾ ನೀವು? ಅವಳಿಂದ ನಮ್ಮನೆ ಏನ್ ಬೆಳಕಾಗಿಲ್ಲಪ್ಪ. ಇನ್ನು ನಮ್ಮನೆ ಇನ್ನೂ ಹತ್ಕೊಂಡು ಉರಿತಾ ಕೂತಿದೆ. ಆ ಬಿಸಿ ಅವ್ರ ಮನೆಗೂ ತಾಗಬೇಕು. ಆ ಶ್ರಾವಣಿ ಸುಬ್ರಹ್ಮಣ್ಯ ಇಬ್ರು ಕಿಸಿಕಿಸ ಅಂತ ನಕ್ಕೊಂಡು ಸಂತೋಷದಿಂದ ಜೀವನ ಮಾಡ್ತಿದಾರಂತೆ. ನನ್ನ ಮಗಳು ಇಲ್ಲಿ ಕಣ್ಣೀರು ಹಾಕ್ತಿದ್ದಾಳೆ. ಅವರಿಬ್ರು ಮದುವೆ ಆಗಿದ್ದಕ್ಕೆ ನನ್ನ ಮಗಳು ನೋವು ಸಂತ ಅನುಭವಿಸಿದಾಳೆ ಅಂತ ಅವ್ರಿಗೆ ಅರ್ಥ ಆಗ್ಬೇಕು. ಅವರಿಬ್ರು ಜೀವನದಲ್ಲೂ ಅಲ್ಲೋಲ ಕಲ್ಲೋಲ ಆಗ್ಬೇಕು. ಅವರಿಬ್ರು ದೂರ ಆಗ್ಬೇಕು. ಅವ್ರ ನೆಮ್ಮದಿ ಕೆಡಬೇಕು. ಆಗ್ಲೇ ರೀ ನನ್ನ ಹೊಟ್ಟೆ ತಣ್ಣಗಾಗೋದು. ಇಂದ್ರ, ನನ್ನ ಮಾತು ಕೇಳೆ. ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಆ ಶ್ರಾವಣಿ ಸುಬ್ಬು ಇಬ್ರು ದೂರ ಆಗ್ಬೇಕು. ಅವರಿಬ್ರು ನೆಮ್ಮದಿ ಹಾಳಾಗ್ಬೇಕು. ಹಾಗಿದ್ರೆ ಅಮ್ಮ ಮಾಡ್ತಿರೋದು ಸರಿಯಾಗೇ ಇದೆ.